ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಆತನ ಅಭಿಮಾನಿಗಳೇ ವಿಲನ್ ಆಗ್ತಿದ್ದಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಇರೋ ಹೀರೋ ಯಾರು ಅಂದರೆ ಡೌಟೇ ಇಲ್ದಂಗೆ ದರ್ಶನ್ ಅಂತ ಹೇಳ್ಬೋದು. ಹೀರೋನನ್ನು ಸ್ಟಾರ್ ಮಾಡೋ, ಸ್ಟಾರ್ ನಟನನ್ನು ಸೂಪರ್ ಸ್ಟಾರ್ ಮಾಡೋ ತಾಕತ್ತಿರೋದು ಅಭಿಮಾನಿಗಳಿಗೆ. ಅಂತಹ ಅಭಿಮಾನಿಗಳು ಮನಸ್ಸು ಮಾಡಿದ್ರೆ ತಮ್ಮ ಹೀರೋನನ್ನು ದೇವರಾಗೂ ಮಾಡ್ಬೋದು. ಆದರೆ ದರ್ಶನ್ ಅಭಿಮಾನಿಗಳು ಹಾಗಲ್ಲ. ಅವರು ತಮ್ಮ ಮೆಚ್ಚಿನ ನಟನನ್ನೇ ವಿಲನ್ ಮಾಡ್ತಿದ್ದಾರೆ. ಈಗ ಆಗಿರೋದೇನೆಂದರೆ, ಮತ್ತೊಮ್ಮೆ ಮೂವರು ದರ್ಶನ್ ಅಭಿಮಾನಿಗಳು ಅರೆಸ್ಟ್ ಆಗಿದ್ದಾರೆ. ಒಬ್ಬ ಡಿ ಬಾಸ್ ಅನ್ನೋ ಫ್ಯಾನ್ಸ್ ಪೇಜ್ ನಡೆಸ್ತಾ ಇರೋ ಅಡ್ಮಿನ್, ಇನ್ನಿಬ್ರು ತುಮಕೂರಿನ ದರ್ಶನ್ ಅಭಿಮಾನಿ ಸಂಘದ ಸದಸ್ಯರು. ಇವರಿಬ್ರು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಇಬ್ಬರು ಆರೋಪಿಗಳಿಗೆ ಬೆದರಿಕೆ ಹಾಕಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಸಂದೀಪ್ ಅನ್ನೋರೊಬ್ಬರಿದ್ದಾರೆ. ಅವರು ಈ ಕೇಸ್ನ 17ನೇ ಸಾಕ್ಷಿ. ಈ ವ್ಯಕ್ತಿಗೆ ಬಾಸ್ ವಿರುದ್ಧ ಸಾಕ್ಷಿ ಹೇಳಿದ್ರೆ ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತೆಲ್ಲ ಬೆದರಿಕೆ ಹಾಕಿದ್ದಾರೆ. ಆ ವ್ಯಕ್ತಿ ಡೈರೆಕ್ಟ್ ಆಗಿ ಕೋರ್ಟಲ್ಲಿ ಜಡ್ಜ್ ಎದುರಿಗೆ ತನಗೆ ಆಗ್ತಿರೋದನ್ನ ಹೇಳ್ಕೊಂಡಿದ್ದಾರೆ. ಜಡ್ಜು ಸೀರಿಯಸ್ ಆಗಿ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ. ಪೊಲೀಸರು ವೇಣು, ಸುಹಾಸ್ ಮತ್ತು ಪುನೀತ್ ಅನ್ನೋರನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಆಗಿರೋರಲ್ಲಿ ಪುನೀತ್ ಅನ್ನೋ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಡಿ ಕಂಪನಿ ಫ್ಯಾನ್ಸ್ ಪೇಜ್ ಮೇಂಟೈನ್ ಮಾಡ್ತಿದ್ದ ಅಡ್ಮಿನ್. ಇನ್ನಿಬ್ರು ಸುಹಾಸ್ ಮತ್ತು ವೇಣು ತುಮಕೂರಿನ ದರ್ಶನ್ ಅಭಿಮಾನಿ ಸಂಘದ ಸದಸ್ಯರು. ಸಾಕ್ಷಿದಾರ ಸಂದೀಪ್ ಜೊತೆ ಮಾತನಾಡೋಣ ಬಾ ಅಂತ ಒಂದು ಜಾಗ ಕರೆಸ್ಕೊಂಡಿದ್ದಾರೆ. ಬಾರ್ ಒಂದರಲ್ಲಿ ಕೂತ್ಕೊಂಡು ಮಾತಾಡಿದ್ರಂತೆ. ಆಮೇಲೆ ಕಾರಲ್ಲಿ ಬಲವಂತವಾಗಿ ಕೂರಿಸ್ಕೊಂಡು ಸುತ್ತಾಡಿಸಿದ್ದಾರಂತೆ. ಅಲ್ಲೇ ಬೆದರಿಕೆ ಹಾಕಿದ್ದಾರಂತೆ. ಸಾಕ್ಷಿ ಹೇಳಿಬೇಡ ಮಗನೇ ಅಂತೆಲ್ಲ ಬೈದಿದ್ದಾರಂತೆ. ಚಿತ್ರದುರ್ಗದ ದುರ್ಗಾ ಬಾರ್ ಅಂಡ್ ರೆಸ್ಟೋರೆಂಟ್ನ ಕ್ಯಾಶಿಯರ್ ಆಗಿರೋ ಸಂದೀಪ್ ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋದ್ರಲ್ಲ, ಅದಕ್ಕೆ ಐ ವಿಟ್ನೆಸ್. ಅದನ್ನು ನಾನು ನೋಡೇ ಇಲ್ಲ, ನಂಗೆ ಗೊತ್ತೇ ಇಲ್ಲ, ಪೊಲೀಸರು ಬಲವಂತವಾಗಿ ಹೇಳಿಸಿದ್ದಾರೆ ಅಂತೆಲ್ಲ ಹೇಳಬೇಕು ಅಂತ ಈ ಅಭಿಮಾನಿಗಳು ವಾರ್ನಿಂಗ್ ಮಾಡಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ದಿನ ಒಂದು ಪ್ರಕರಣ ದಾಖಲಾಗಿದ್ದು, ಪ್ರಕರಣದ ವಿವರ ಏನಂತ ಹೇಳಿದ್ರೆ, ಒಂದು ಕೊಲೆ ಕೇಸಿನಲ್ಲಿ ಏನು ನಮ್ಮ ವಿಟ್ನೆಸ್ ಇರ್ತಾರೆ, ಆ ವಿಟ್ನೆಸ್ಗೆ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿ ಬೆದರಿಕೆ ಇಡುವಂಥ ಒಂದು ಪ್ರಯತ್ನ ನಡೆದಿದೆ ಅಂಥೇಳಿ ಈ ಕೇಸಿನ ವಿಟ್ನೆಸ್ ಏನಿದ್ದಾರೆ ಅವರು ಕೋರ್ಟ್ನಲ್ಲಿ ಹೇಳಿದ ಮೇರೆಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಪ್ರಕರಣ ದಾಖಲು ಮಾಡ್ಕೊಳ್ತೀವಿ. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡಿದಾಗ ನಮಗೆ ಈ ಒಂದು ಏನು ವಿಟ್ನೆಸ್ಸನ್ನು ಇನ್ಫ್ಲುಯೆನ್ಸ್ ಮಾಡೋದು ಮತ್ತು ಬೆದರಿಸುವಂಥ ಪ್ರಯತ್ನ ಮಾಡಿರೋ ಆರೋಪಿಗಳು ಯಾರು ಅಂತ ಪತ್ತೆ ಮಾಡಿ ಅವರಲ್ಲಿ 3 ಜನ ನಾವು ಈಗಾಗಲೇ ದಸ್ತಗಿರಿ ಮಾಡಿ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದೀವಿ. ಹೆಚ್ಚಿನ ವಿಚಾರಣೆ ನಡೀತಾ ಇದೆ. ಸರ್, ಎಲ್ಲಿ ಬೆದರಿಕೆ ಹಾಕಿದ್ರು? ವಿಟ್ನೆಸ್ ಏನಿದೆ, ಸಾಕ್ಷಿ ಏನಿದ್ದಾರೆ, ಅವರು ಕೋರ್ಟ್ಗೆ ಡೇಟ್ ಬಂದಿರುತ್ತೆ. ಅವ್ರಿಗೆ ಡೇಟ್ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಅವರ ಸ್ನೇಹಿತರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಒಂದು ಕಾರಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು, ಈ ಕೇಸಲ್ಲಿ ನೀನು ಈ ಥರನೇ ಸಾಕ್ಷಿ ಹೇಳಬೇಕು, ಈ ಥರ ಬೇರೆ ರೀತಿ ಹೇಳಬೇಡಿ, ಹೇಳಿದ್ರೆ ಮತ್ತೆ ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅಂತ ನಮಗೆ ಬೆದರಿಸಿದ್ದಾರೆ ಅಂತ ಏನು ಈ ಕೇಸಿನ ಸಾಕ್ಷ್ಯ ಇದ್ದಾರೆ ಅವರು ಕೋರ್ಟ್ನಲ್ಲಿ ಹೇಳಿದ್ದಾರೆ. ಆ ಬೇಸಿಸ್ನಲ್ಲಿ ನಾವು ಪೊಲೀಸ್ ಸ್ಟೇಷನ್ ಒಂದು FIR ದಾಖಲು ಮಾಡ್ಕೊಂಡು ತನಿಖೆ ಮಾಡ್ತಾ ಇದ್ದೀವಿ. ಅಂದರೆ ಇವಾಗ ಆಲ್ರೆಡಿ ಬಂಧಿತರಲ್ಲಿ ಒಬ್ಬ ಮೇನ್ ಕೊಲೆ ಕೇಸಲ್ಲೂ ಕೂಡ ಎವಿಡೆನ್ಸ್ ಸಾಕ್ಷಿದಾರ ಆಗಿದ್ದ. ಹೌದು. ಅದರಲ್ಲಿ ಈಗ ಬಂಧಿತ ಆರೋಪಿಗಳಲ್ಲಿ ಒಬ್ಬ ವ್ಯಕ್ತಿ ಈ ಏನು ಕೊಲೆ ಕೇಸಿದೆ ಆ ಕೊಲೆ ಕೇಸಿನಲ್ಲಿ ಸಾಕ್ಷಿಯೇ ಕೂಡ ಆಗಿರ್ತಾನೆ. ಹಾಗಾಗಿ ಅವ್ರನ್ನ ನಾವೀಗ ಅರೆಸ್ಟ್ ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇದ್ವಿ. ಇದರ ಹಿಂದೆ ಇನ್ನು ಯಾರಾದರೂ ಇದ್ದರೆ ಅವರ ಪಾತ್ರ ಏನು ಅಂತ ತಿಳ್ಕೊಳ್ಬೇಕಾಗಿದ್ದರಿಂದ ಹೆಚ್ಚಿನ ಮಾಹಿತಿನ ಆನಂತರ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಓಕೆ. ಇವರಲ್ಲಿ ಪುನೀತ್ ಅಂತ ಒಬ್ಬ ಅರೆಸ್ಟ್ ಆಗಿದ್ದಾನಲ್ಲ, ಇವನು ರೇಣುಕಾಸ್ವಾಮಿ ಬಾಡಿ ಸಾಗಿಸೋಕೆ ಬಳಸಿದ್ರಲ್ಲ ಸ್ಕಾರ್ಪಿಯೋ, ಆ ಸ್ಕಾರ್ಪಿಯೋ ಕಾರಿನ ಓನರು. ಅವನನ್ನೇ ಪೊಲೀಸರು ಸಾಕ್ಷಿ ಮಾಡಿಕೊಂಡಿದ್ದಾರೆ. ಈಗ ಅದೇ ಸಾಕ್ಷಿಯಾಗಿದ್ದ ಪುನೀತ್ ಈಗ ಇನ್ನೊಬ್ಬ ಸಾಕ್ಷಿಗೆ ಬೆದರಿಕೆ ಹಾಕಿದ್ದ ಕೇಸಲ್ಲಿ ಅರೆಸ್ಟ್ ಆಗಿದ್ದಾನೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸ್ಯಾಂಡಲ್ವುಡ್ ದರ್ಶನ್ ತೂಗುದೀಪ ಮತ್ತು ಆತನ ಗೆಳತಿ ಪವಿತ್ರ ಗೌಡ ಪ್ರಮುಖ ಆರೋಪಿಗಳು. ಪವಿತ್ರಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲ ಸಂದೇಶ ಕಳುಹಿಸಿದ್ದ ಅನ್ನೋ ಕಾರಣಕ್ಕೆ ರೇಣುಕಾಸ್ವಾಮಿನ ಬೆಂಗಳೂರಿಗೆ ಕಿಡ್ನ್ಯಾಪ್ ಮಾಡ್ಕೊಂಡ್ಬಂದು ಕ್ರೂರವಾಗಿ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅನ್ನೋದು ಆರೋಪ. ಈ ಪ್ರಕರಣದಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ಈಗಾಗಲೇ ಜೈಲಲ್ಲಿದೆ. ಇನ್ನೊಬ್ಬ ಸಾಕ್ಷಿಗೆ ಕೂಡ ಆಕರ್ಷ್ ಅನ್ನೋರು ಬೆದರಿಕೆ ಹಾಕಿದಾರಂತೆ. ಅಪರಿಚಿತ ನಂಬರ್ಗಳಿಂದ ಫೋನ್ ಬರ್ತಾ ಇದೆಯಂತೆ. ಹೀಗೆಲ್ಲ ಮಾಡಿದ್ರೆ ಏನಾಗುತ್ತೆ? ದರ್ಶನ್ ಇನ್ನೊಂದು ವರ್ಷದ ನಂತರ ಸಿಕ್ಕೋ ಸಾಧ್ಯತೆ ಇರೋ ಜಾಮೀನು ಕೂಡ ಸಿಕ್ಕೋದಿಲ್ಲ.
ಈಗಾಗಲೇ ದರ್ಶನ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ವಾರ್ನಿಂಗ್ ಮಾಡಾಗಿದೆ. ಹಿಂಗಿದ್ರು ಮತ್ತೆ ಮತ್ತೆ ಇಂಥ ಎಡವಟ್ಗಳನ್ನೇ ಮಾಡ್ಕೊಳ್ತಿದ್ದಾರೆ. ಬಹುಶಃ ದರ್ಶನ್ ಅಭಿಮಾನಿಗಳಿಗೆ ತಮ್ಮ ಮೆಚ್ಚಿನ ನಟ ಹೊರಗೆ ಬರೋದು ಇಷ್ಟ ಇಲ್ಲ ಅನ್ಸುತ್ತೆ. ದರ್ಶನ್ ಈ ಕೊಲೆ ಆರೋಪದಿಂದ ಬಿಡುಗಡೆಯಾಗೋದು, ಆರೋಪದಿಂದ ಹೊರಬರೋದು ಯಾವುದೂ ಬೇಕಿಲ್ಲ ಅನ್ಸುತ್ತೆ. ದರ್ಶನ್ ಬದುಕಿರೋವರೆಗೂ ಟೀಕೆ ಅವಮಾನಗಳನ್ನ ಎದುರಿಸ್ತಾನೇ ಇರಬೇಕು, ಅದಕ್ಕೆ ಉತ್ತರ ಕೊಡ್ತಾನೇ ಇರಬೇಕು ಅಂತ ದರ್ಶನ್ ಅಭಿಮಾನಿಗಳು ಅನ್ಕೊಂಡಿದ್ದಾರೆ ಅನ್ಸುತ್ತೆ. ಯಾಕಂದರೆ ಇದುವರೆಗೆ ದರ್ಶನ್ ತಮ್ಮ ಪರ್ಸನಲ್ ಕಾರಣದಿಂದ ಎಷ್ಟು ನೆಗೆಟಿವ್ ಆಗಿ ಸುದ್ದಿ ಮಾಡಿದಾರೋ, ಅಭಿಮಾನಿಗಳ ಇಂತಹ ತಲೆಬುಡ ಇಲ್ಲದ ವರ್ತನೆಯಿಂದ ಪ್ರಾಬ್ಲಮ್ ಫೇಸ್ ಮಾಡಿದ್ದಾರೆ. ಇದನ್ನು ಕೇವಲ ದರ್ಶನ್ ಮೇಲಿನ ಅಭಿಮಾನ ಅನ್ನೋದಕ್ಕೆ ಆಗಲ್ಲ. ಪಾಪ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋಗಿರೋ ದರ್ಶನ್ಗೆ ನಾವು ಹೀಗೆಲ್ಲ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ಕೊಂಡ್ಬಿಟ್ಟವ್ರೆ. ಆದರೆ ಹಿಂಗೆ ಮಾಡ್ತಾ ಹೋದರೆ, ಇಂಥದ್ದು ಪದೇ ಪದೇ ರಿಪೀಟ್ ಆಗ್ತಿದ್ರೆ ದರ್ಶನ್ಗೆ ಕೇಸ್ಗೆ ಜಾಮೀನು ಸಿಕ್ಕೋದಿರಲಿ, ವಿಚಾರಣೆಗೂ ಪ್ರಾಬ್ಲಮ್ ಆಗುತ್ತೆ. ಇಂತಹ ಕೇಸ್ಗಳು ದರ್ಶನ್ ಅವರನ್ನು ಇನ್ನಷ್ಟು ಕಾಲ ಜೈಲಿನಲ್ಲೇ ಇರೋ ಹಾಗೆ ಮಾಡ್ತವೆ. ಯಾಕಂದರೆ ಈಗಾಗಲೇ ದರ್ಶನ್ ಅವರಿಗೆ ವಿರುದ್ಧವಾದ ಹೇಳಿಕೆ ಕೊಟ್ಟಿದ್ದ ನಟಿ ರಮ್ಯಾ, ನಟ ಪ್ರಥಮ್ ಮೊದಲಾದವರಿಗೆ ಅಶ್ಲೀಲವಾಗಿ ನಿಂದನೆ ಮಾಡಿ ಕೆಲವರು ಜೈಲು ಸೇರಿದ್ದಾಗಿದೆ. ಕೆಲವರು ಇತ್ತೀಚೆಗಷ್ಟೇ ಜಾಮೀನು ಪಡೆದು ಆಚೆ ಬಂದಿದ್ದಾರೆ. ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಪರ ಪೋಸ್ಟ್ ಹಾಗೂ ವಿಡಿಯೋ ಹಾಕೋದು ನಿರಂತರವಾಗಿ ನಡೀತಾ ಇದೆ. FIR ಆಗಿ ಅರೆಸ್ಟ್ ಆದ ಪ್ರಕರಣಗಳಷ್ಟೇ ಅಲ್ಲ, ಇವುಗಳನ್ನೂ ಪೊಲೀಸರು ವಕೀಲರು ಗಮನಿಸ್ತಾನೇ ಇರ್ತಾರೆ, ರೆಕಾರ್ಡ್ ಮಾಡ್ತಾನೇ ಇರ್ತಾರೆ. ಸದ್ಯಕ್ಕೆ ದರ್ಶನ್ ಅವರಿಗೆ ಕನಿಷ್ಠ 1 ವರ್ಷ ಜಾಮೀನು ಪಡೆಯೋಕೆ ಅಥವಾ ಅರ್ಜಿ ಹಾಕೋಕೆ ಅವಕಾಶ ಇಲ್ಲ. ಇನ್ನೊಂದು ವರ್ಷದ ನಂತರ ಜಾಮೀನಿಗೆ ಅರ್ಜಿ ಹಾಕಿದಾಗ ಇಂತಹ ಕೇಸುಗಳು, ಪ್ರಕರಣಗಳು ದರ್ಶನ್ ಅವರನ್ನು ಜೈಲಿನಲ್ಲೇ ಇರೋ ಹಾಗೆ ಮಾಡಿದ್ರೆ ಆಶ್ಚರ್ಯ ಇಲ್ಲ. ಯಾಕಂದರೆ ಆರೋಪಿಗೆ ಜಾಮೀನು ಸಿಕ್ಕರೆ ಸಾಕ್ಷಿ ನಾಶ ಮಾಡ್ತಾನೆ, ಪ್ರಭಾವ ಬೀರ್ತಾನೆ ಅನ್ನೋದಕ್ಕೆ ಇದು ದೊಡ್ಡ ಸಾಕ್ಷಿಯಾಗುತ್ತೆ. ಸುಪ್ರೀಂ ಕೋರ್ಟ್ ದರ್ಶನ್ ಜಾಮೀನು ಕ್ಯಾನ್ಸಲ್ ಮಾಡುವಾಗ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಅನ್ನೋದನ್ನು ಪ್ರಮುಖ ಕಾರಣವಾಗಿ ಕೊಟ್ಟಿತ್ತು. ಈಗ ದರ್ಶನ್ ಜೈಲಲ್ಲಿರೋವಾಗಲೇ ಸಾಕ್ಷಿಗಳಿಗೆ ಜೀವ ಬೆದರಿಕೆ ಕರೆ ಹೋಗ್ತಿರೋದ್ರಿಂದ, ಬೆದರಿಕೆ ಹಾಕಿರೋದ್ರಿಂದ ಕೋರ್ಟಿಗೆ ಜಾಮೀನು ಕೊಡದೇ ಇರೋದಕ್ಕೆ ಸ್ಟ್ರಾಂಗ್ ರೀಸನ್ ಸಿಕ್ಕತ್ತೆ. ಅಷ್ಟೇ ಅಲ್ಲ, ದರ್ಶನ್ಗೆ ಜೈಲಲ್ಲಿ ಇನ್ನೂ ಸ್ಟ್ರಿಕ್ಟ್ ಆಗೋ ಹಾಗೆ ಮಾಡುತ್ತೆ. ದರ್ಶನ್ಗೆ ಈಗ ಸಿಗ್ತಾ ಇರೋ ಸೌಲಭ್ಯಗಳು ಸಿಗದೇನೆ ಹೋಗಬಹುದು. ದರ್ಶನ್ ಅವರನ್ನು ಭೇಟಿ ಮಾಡೋಕ್ಕೆ ಈಗ ವಿಜಯಲಕ್ಷ್ಮಿ ಅವರಿಗೆ ಮಾತ್ರ ಅವಕಾಶ ಇದೆ. ಅದಕ್ಕೆ ಕಲ್ಲು ಬಿದ್ದರೂ ಬೀಳಬಹುದು. ಜೈಲಿಂದಾನೇ ದರ್ಶನ್ ಏನೋ ಗೇಮ್ ಮಾಡ್ತಿದ್ದಾನೆ ಅನ್ನೋ ಡೌಟ್ ಕ್ರಿಯೇಟ್ ಆಗುತ್ತೆ. ಅಷ್ಟೆಲ್ಲ ಯಾಕೆ, ಪ್ರಾಸಿಕ್ಯೂಷನ್ ದರ್ಶನ್ಗೆ ಶಿಕ್ಷೆ ಕೊಡಿಸಬೇಕು ಅನ್ನೋ ವಾದಕ್ಕೆ ಬಲ ಸಿಗುತ್ತೆ. ಕೋರ್ಟು ಇನ್ನೂ ಸ್ಟ್ರಿಕ್ಟ್ ಆಗುತ್ತೆ. ಅದಕ್ಕೆ ಹೇಳಿದ್ದು ದರ್ಶನ್ ಪಾಲಿಗೆ ಆತನ ಅಭಿಮಾನಿಗಳೇ ವಿಲನ್ ಅಂತ. ನಮ್ಮ ಬಾಸು, ನಮ್ಮಣ್ಣ ಏನು ಹೇಳಿದ್ರು ಮಾಡ್ತೀವಿ ಅನ್ನೋ ಇಂತಹ ಅಂಧ ಅಭಿಮಾನಿಗಳಿಂದಾನೇ ದರ್ಶನ್ ಕೊಲೆಯಂತಹ ಕೃತ್ಯಕ್ಕೆ ಕೈ ಹಾಕೋಕ್ಕೆ ಕಾರಣ ಆಯಿತು. ಈಗಲೂ ಬುದ್ಧಿ ಕಲಿದೆ. ಮತ್ತೆ ಅದನ್ನೇ ಮಾಡ್ತಾ ಹೋದರೆ ದರ್ಶನ್ ಪರ್ಮನೆಂಟಾಗಿ ಜೈಲಲ್ಲೇ ಇರೋ ಹಾಗೆ ಆಗತ್ತೆ ಅಷ್ಟೇ.